ಜಿಲ್ಲೆಯ ಸಂಸದರು ಹಿರಿಯರಾದ ಶಿಕ್ಷಕರು ಲೋಕಸಭಾ ಕ್ಷೇತ್ರದ ನಾನು ಬಂದ ಮೇಲೆ ಹೊಡೆದಾಟ ಮಾಡಿ 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 ಎಲ್ಲರ ನೋಡಿ ಹೊಡೆದಾಟ, ನಾವು ಗೌಪ್ಯವಾಗಿ ಹೊಡೆದಾಟ, ನಮ್ಮ ಹೊಡೆದಾಟ ಗೊತ್ತಾಗೋದಿಲ್ಲ. ಅವತ್ತು ದಕ್ಕಿಲಿಯ ನಮ್ಮ ಕಾರಜೋಳ ಸಾಹೇಬರು ಪೀಡಬ್ಲ್ಯೂಡಿ ಮಂತ್ರಿ ಇದ್ದರು. ಕೊಡ್ತೇ ಇಲ್ಲೋ ನೀನು 200 ರೂಪಾಯಿ ನಾನು ಏರ್ಪೋರ್ಟ್ ಅಂದಾಗ ಆಯ್ತು ಮರೆ ನಾಳೆಗೆ ಕೊಡ್ತೀನಿ ಅಂತೇಳಿ ಕಾರಜೋಳ ಸಾಹೇಬರು ಮಾಡಿಕೊಟ್ರು. ಇವತ್ತು ನಮ್ಮ ಏರ್ಪೋರ್ಟ್ ಆಗ್ಯದ. ಅದನ್ನೇನೇ ಮಾಡಿ ಜಲ್ದಿ ಮಾಡ್ಬೇಕಂದ್ರೆ ಈ ಇಲೆಕ್ಷನ್ ಥರ ಪಕ್ಕಿ ಹಾಕ್ಕೊಂಡು ಇವರು ಪ್ರಯಾಸ ನಡೆಸ್ಯಾರ. ಆದರೂ ಕೂಡ ನಾನು ಪ್ರಯತ್ನ ಮಾಡ್ಲಾಕತ್ತೀನಿ. ಈ 15 ದಿವಸ ಒಳಗಾಗಿಯೇ ಇದನ್ನು ಏನಾರ ಮಾಡಿ ಏರ್ಪೋರ್ಟ್ ನಮ್ಮ ಓಪನಿಂಗ್ ಮಾಡೋಣ ಅಂತಕ್ಕಂಥ ಪ್ರಯಾಸ ನನ್ನ ಮನಸ್ಸಿನಲ್ಲಿ ಐತಿ. ಮಾತುಗಳನ್ನು ಹೇಳಿ ಒಂದಲ್ಲ ಎರಡಲ್ಲ ಸಾಕಷ್ಟು ನಮ್ಮ ಸರ್ಕಾರದಲ್ಲಿ 10 ವರ್ಷದಲ್ಲಿ ಹಿಂದೆಂದೂ ಆಗದೇ ಇರತಕ್ಕಂಥ ಕೆಲಸ ಈ ದೇಶದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ, ಬರೀ ಬಿಜಾಪುರ ಒಂದೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಇಡೀ ರಾಜ್ಯದ ತುಂಬ, ಇಡೀ ದೇಶದ ತುಂಬ ಎಲ್ಲ ಕಡೆಯೂ ಕೂಡ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಆಗ್ಯಾವ ಅಂತಕ್ಕಂಥ ಮಾತುವನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ, ನೀವು ಹೇಳಿದ್ರಿ ಬಿ ಜೆ ಪಿಯು 275 ಸೀಟ್ ಬರ್ತಾವೆ, ನಮ್ಮ ಎಲ್ಲ ಕೂಡ 400 ಸೀಟ್, 375 ಬರ್ತಾವೆ ಅಂತ ಹೇಳಿದ್ರು. ಆದರೆ ನಮ್ಮ ಅಂಕಿನೇ ಬೇರೆ ಅದು 375 ಇಲ್ಲ. ಅದು ಮಗನಾದ್ರು ಹೋಗಿ 400 ದಾಟಿದ್ರೆ ದಾಟಿದೆ. ಯಾಕಂದ್ರೆ ಯಾರು ಇಲ್ಲಪ್ಪ. ಈಗ ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ಎತ್ತಿ ದಿನ ಹೇಳ್ತಾರೆ, ನಾನು ಜೋರೇ ಹೇಳ್ತಾರೆ. ಯಾಕ್ರಿ ನನಗೆ ಬರಲಾಗ್ಯದು ಒದರ್ದಕ್ಕೆ ಇವತ್ತು ಜೋರೇ ಹೇಳ್ತಾರೆ. ನಿಮ್ಮ ಎದಕ್ಕೆ ನೋಡ್ರಿ, ನಿಮ್ಮ ಆಸೆಗಳಿಗೆ ನಾವು ಸ್ಪಂದನ ಮಾಡಿದೆವು, ನೀವು ನಮ್ಮ ಜೊತೆ ಇದ್ರೆ ಸ್ವಾಮಿ ನೀವು ಎಷ್ಟು ಬೇಕಾದಷ್ಟು ಅದ್ರ ಕೊಡ್ತೀರಿ. ನೀವು ಮತ್ತು ನಿಮ್ಮ ಸ್ನೇಹಿತ ಡಿ ಕೆ ಶಿವಕುಮಾರ ನೀವು ಗೆಲ್ಲೋದು 3 ಸೀಟ, 3 ಸೀಟ ನನ್ನ ಮನಸ್ಸಿನಾಗ ಅದಾವೆ. ಎಲ್ಲೆಲ್ಲಿ ಗೆದ್ದಿದ್ದಾವೆ ಅನ್ನೋದು ಅವ್ರು ಮುಂದೆ ಗೆದ್ದಿರ್ತಾರೆ. ಅವರು ಅದಕ್ಕಿಂತ ಹೆಚ್ಚಿಗೆ ಗೆದ್ದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲೇ ಇರ್ತಿರಲ್ಲ. ನೀವು ನೋಡ್ರಿ, ಇಲ್ಲೇ ಇರ್ತಿರಲ್ಲ. ಅವರೆಲ್ಲ ಹೇಳ್ತಾರೆ ನಾವು 25 ಗೆದ್ದೆವು, 15 ಗೆದ್ದೆವು, 20. ಅವ್ರು ಗೆದ್ದಿರಕ್ಕೆ ಆಗೋದಿಲ್ಲ ರೀ. ಏನು ಮಾಡ್ಯಾರ ಗೆದ್ದಾರಪ್ಪ? ಏನು ಮಾಡಿದ್ರೆ ಗೆದ್ದ? ಒಂದು ರೋಡ್ ಮಾಡಿಸಂದ್ರೆ ಎಲ್ಲಿ ರೋಡ್ ಮಾಡಿಸೋದು, ಒಂದು ಬುಟ್ಟಿ ಮಣ್ಣು ಹಾಕಲು, ಇಲ್ಲೆಲ್ಲ ಮಣ್ಣು ಹಾಕೋದು. ಇವ್ರಿಗೆ ಇದಕ್ಕೆ ರೋಡ್ ಹಾಕ್ಬೇಕಾ? ಅದು ಏನಪ್ಪ ದೊಡ್ಡದು ಮಾಡಿರಪ್ಪ, ಎಲ್ಲರಿಗೂ ಪುಗಾಟ್ ಕೊಟ್ಟಿನಿ ಅಂತ ಹೇಳ್ಕೊಂಡು ಅಡ್ಡಾಡ್ತೀವಿ. ಅದು ಏನು ಸರಿಯಾಗಿ ಕೊಟ್ಟಿರ? ಅವ್ನವ್ನ ಮನ್ಯಾಗ ಜಗಳ ಹಚ್ಚಿರಿ. ಹೆಣ್ಮಕ್ಳು ಗಂಡಿಗ ಹೆಣ್ಮಕ್ಳು ಜಗಳ ಹಚ್ಚಿ ಅಲ್ಲ ಮತ್ತು ನೀವು ಮಾಡೋದಿದೇನಾ? ಅವ್ರು ಯಾರೂ ನಂಬೋದಿಲ್ಲ ಅವರು. ಯಾಕಂದ್ರೆ 70 ವರ್ಷ ಅದನ್ನೇ ಮಾಡ್ಯಾರ. ಅವ್ರು ಇದೇ ರಾಜಕಾರಣನೇ ಮಾಡ್ಯಾರ. ತಮಗೆ ಎಷ್ಟು ಬೇಕು ಕೆಲಸಗಳನ್ನು ಮಾಡ್ಯಾರ. ಎಷ್ಟು ತಾವು ಮನೆ ತುಂಬಿಸ್ಕೊಳ್ಳತಕ್ಕಂಥ ಕೆಲಸ ಮಾಡ್ಯಾರ ವಿನಾ ಸಾರ್ವಜನಿಕರ ಬಗ್ಗೆ ಯಾವತ್ತೂ ಕೂಡ ಅವರು ಚಿಂತನೆ ಮಾಡಲಿಲ್ಲ. ನರೇಂದ್ರ ಮೋದಿಯವರು ನೋಡ್ರಿ, ಆ ಮನುಷ್ಯ ಬಡತನದ ಮನುಷ್ಯ ರೀ. ನಾನು ಹೇಳಿದ್ದೆ ರಗಡ ಸಲ ಪಾರ್ಟಿ ಮೀಟಿಂಗ್ನಾಗ, ಅವನಿಗೆ ಅಲ್ಲ ರೀ, ಅವನು ಒಬ್ಬ ರೈಲ್ವೆ ಸ್ಟೇಷನ್ನಾಗ ಚಹಾ ಮಾರಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗ್ಯಾರ ಅಂತ ಅಭಿಮಾನ ನಾವು ಕೊಡ್ಬೇಕ್ರಿ. ಅದರ ಅಭಿಮಾನ ಏನು ಯಾರೋ ಆಗಬಾರ್ದು. ನಮ್ಮ ಬರೀ ಗಾಂಧಿ ಮಂತದ್ದವ್ರೇ ಆಗತ್ತ. ಹೆಂಗ್ರಿ ಇದು? ಯಾವ ನ್ಯಾಯ ಹೇಳ್ಬೋದು? ಯಾವ ನ್ಯಾಯ ಇದು? ಅದಕ್ಕಾಗಿ ಇವತ್ತು ಯಾರು ಕೂಡ ಬೆಕ್ಕದವರು ಲಾಗ ಹೊಡೀಲಿ. ದೇಶದ ಮೋದಿಯವರು 3ನೇ ಸಲ ಪ್ರಧಾನಮಂತ್ರಿ ಆಗೋದು ಯಾವ ಗೋಳಪ್ಪನ್ನು ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತ ಮಾತ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ. ಆದರೆ ಒಂದು ನನ್ನ ವಿಚಾರ, ದಯವಿಟ್ಟು ನೀವು ಅದು ತಪ್ಪು ತಿಳ್ಕೋಬೇಡ್ರಿ. ನಾನು ಟಿಕೆಟ್ ಸಿಗಲಿ ಬಿಡಲಿ, ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನ ಪಕ್ಷದ ಜೊತೆ ಇರ್ತೀನಿ. ನನ್ನ ಪಕ್ಷದ ನಾನು ದೇವರನ್ನು ಕೆಲಸ ಮಾಡಿದ್ದೆ. 45 ವರ್ಷ ರಾಜಕಾರಣ ಮಾಡಿದ್ರು ಕೂಡ ನನಗೆ 2 ರೊಟ್ಟಿ ಕೊಟ್ಟ. ನಾವೆಲ್ಲೂ ಕೂಡ ಅಂಗೈ ಒಡ್ಡಿಲ್ಲ. ಅದೆಲ್ಲ ನ್ಯಾಯ, ದೇವರು ನ್ಯಾಯ ಮಾಡ್ತಾರೆ. ಅದಕ್ಕಾಗಿ ನಾನು ಯಾವತ್ತೂ ತಲೆ ಬಿಡಿಸ್ಕೊಳ್ಳೋಣ. ನಾನು ಮೊನ್ನೆನೂ ಡೆಲ್ಲಿಯಿಂದ ಫೋನ್ ಮಾಡಿದ್ರು, ಹ್ಯಾಂಗೆ ಮಾಡೋದು ಅಂದರು. ನೀವು ತಿಳಿದು ಮಾಡಿರಿ ಅಂತ ಹೇಳಿಲ್ಲ, ನನಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿಲ್ಲ. ನೀವು ಗಂಡಸ ಯಾವ ಕೇಳ್ತಾನೆ ಅವ್ನು ಟಿಕೆಟ್ ಕೊಡ್ರಿ, ನನಗೆ ಬೇಕು ಅಂತ ನಾನು ಹೇಳಿದ್ರೆ, ಇಚ್ಛೆ ಇದ್ರೆ ಕೊಡ್ರಿ, ನಾನು ಪಕ್ಷದ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮಾಡಿದ್ದೀನಿ. ತಾವೆಲ್ಲೂ ನನಗೇನು ತೃಪ್ತಿ ಆಗಿಲ್ಲ. ಇನ್ನೂ ಸಾಧ್ಯ ಆದಷ್ಟು ಅವಕಾಶ ಸಿಕ್ಕರೆ, ದೇವರ ಅವಕಾಶ ಕೊಟ್ಟರೆ ನಾನು ಇನ್ನೂ ಕೂಡ ಹೆಚ್ಚಿನ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತುವನ್ನು ಹೇಳಿ, ಎಲ್ಲಕ್ಕಿಂತ ಒಂದೇ ಹೇಳೋದು ನಾನು ಬಯಸ್ತೀನಿ. ನನ್ನ ಜೀವನದಾಗ ನಾನು ಕಾರ್ಯಕರ್ತರು ಯಾವತ್ತೂ ಕೂಡ ನಮ್ಮ ಮನಸ್ಸು ನೋಯಿಸಿಲ್ಲ. ಅವರು ಯಾವತ್ತೂ ಕೂಡ ನೋಯಿಸಿಲ್ಲ.
ನನ್ನ ಸ್ಟೋರಿಗೆ ಅವ್ರ ಶಕ್ತಿನೇ ಒಂದು ನನಗೆ ಬಲ. ಕಾರ್ಯಕರ್ತರು ಇಲ್ಲ ಅಂದರೆ ಏನು ಮಾಡ್ಲಿಕ್ಕಾಗೋದಿಲ್ಲ ರೀ. ಭಾಳ ಜನ ತಿಳ್ಕೊತಾರೆ, ಅವೇನು ಮಾಡ್ತಾನೆ ಇವೇನು ಮಾಡ್ತಾನೆ ಅಂತಾರೆ. ಹಂಗೆ ಇರಂಗಿಲ್ಲ. ಕಾರ್ಯಕರ್ತರಿದ್ದರೆ ನಮ್ಮ ಜೀವ ರೀ. ರಾಜಕೀಯ ಮಾಡೋದು ಇಲ್ಲಂದ್ರೆ ನಮ್ಮ ನಾಯಿ ಜೀವ ಕಾರ್ಯಕರ್ತ ಇಲ್ಲ ಅಂದರೆ ಯಾರೂ ಕೇಳಂಗಿಲ್ಲ ರೀ. ನಾನು ನಿಜವಾಗಿ ಮಾತ್ರ ತಿಳ್ಕೊಂಡು ಅವು ಕಾರ್ಯಕರ್ತರ ಬಗ್ಗೆ ಭಾಳ ಚೆನ್ನಾಗಿ ನಾನು ತಿಳ್ಕೊಂಡಿದ್ದಪ್ಪ. ಇವತ್ತಲ್ಲ, ನಾನು ಮೊದಲೇ ಹಂಡೆ ಪಟೇಲ್ರಿಂದ ಕಾಲದಿಂದ ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಅವ್ರು ಅದನ್ನೇ ಮಾತು ನನಗೆ ಪದೇ ಪದೇ ಹೇಳ್ತಿದ್ರು. ರಾಜಕಾರಣದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಬಿಟ್ಟು ನಮ್ಮದು ಯಾವುದೂ ರಾಜಕಾರಣ ಇರೋದಿಲ್ಲ. ನಾವು ಎಷ್ಟೇ ಪ್ರೀತಿವಂತರಾದರೂ ಕೂಡ ನಮ್ಮ ಕಾರ್ಯಕರ್ತರು ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದು. ನಾವಿಬ್ಬರು ಮಹಾನಾಯಕರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಏನೇ ಆಗಲಿ ಅದು ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಗೆದಿಬೇಕು. ನಾ ಇರಲಿ, ನೀವಿರಲಿ, ಯಾರೇ ಇರಲಿ, ನಾವೆಲ್ಲರೂ ಕೂಡಿ ಪಕ್ಷದ ಸಲುವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಆಮೇಲೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಒಂದೆರಡು ನಾನು ಮಾತು ಮುಗಿಸ್ತೇನೆ. ನಾನು ಸಂಘರ್ಷದಿಂದ ಟಿಕೆಟ್, ಸಾಮರಸ್ಯದಿಂದ ಕೊಟ್ಟರೆ ಮಾತ್ರ. ಈ ಬಗ್ಗೆ ಏನಾದ್ರು ಹೈಕಮಾಂಡ್ ಚರ್ಚೆ ಏನಾದ್ರು ಮಾಡ್ಯಾರ ಸರ್? ಅವಳು ನಾನು ಟಿಕೆಟಿಗೆ ಅರ್ಜಿ ಹಾಕ್ತೀನಂದ್ರೆ ನಾನು ಬೇಡ ಅಂದಿಲ್ಲ. ಅವಳು ಮೊನ್ನೆ ನನ್ನಲ್ಲೇ ನನ್ನ ವಿಧಾನಸಭೆ ಕ್ಷೇತ್ರಕ್ಕೆ ಅವಳಿಗೆ ಹಾಕಂತ ಹೇಳಿ ನಮ್ಮಲ್ಲಿ ಅಲ್ಲಿ ಜನ ಒತ್ತಾಯ ಮಾಡಿದ್ರು. ನಾನು ಕೊಡುವಂದೆ, ನಾನು ಅವಳೇ ಕೊಟ್ಟರೆ ಮಾಡ್ತೀನಿ ಅಂತ ಈಗಾಗಲೇ ಬಿಜೆಪಿ ಯಾರು ನಮ್ಮಲ್ಲಿ ಯಾರೇ ಕೊಟ್ಟರು ಸಮರ್ಥ, ಯಾರೇ ಕೊಟ್ಟರು ಅದೇ ಸರ್ನಾಯ್ಕ ಅಂತ ಹಿರಿಯರು ಮಾಜಿ ಸಚಿವರು ಶಾಸಕರು. ನಾನು ಹೋದ ಸರ್ತಿ ನಾನೇ ವೀಣಾ ಕಾಶ್ಯಪ್ನವ್ರ ಜವಾಬ್ದಾರಿ ತಗೊಂಡು ಮಾಡಿದ್ದೀನಿ. ಕೊಟ್ಟರು ಅವಳಿಗೆ ಕೊಟ್ಟರು. ಈಗ ಒಂದ್ ವೇಳೆ ನಿಮ್ಮ ಮಗಳಿಗೆ ಎಲ್ಲ ಒಂದ್ ಕಡೆ ಅವಳಿ ಜಿಲ್ಲೆ ಆದ್ರೂ ಕೂಡ ಅದನ್ನ ನಾನು ಬಿಜಾಪುರ ಬಾಗಲಕೋಟೆ ಬೇರೆ ಅಂತೇಳಿ ನಾನು ಮಾಡೇ ಇಲ್ಲ. ಯಾಕಂದ್ರೆ ಈ ಜಿಲ್ಲೆ ಹೊಡಿಯೋದ್ನಲ್ಲೇ ನಾವು ಹೊಡಿಬೇಡ ಅಂತ ಹೇಳಿದ್ರು. ಆದ್ರೆ ಹೊಡಿತೀವಿ ಅಂತಂದ್ರು, ಅನಿವಾರ್ಯವಾಗಿ ಹೊಡೆದ್ಮೇಲೆ BCC ಬ್ಯಾಂಕ್ ಕೊಡಿ ಅಂದ್ರೆ ಕೊಟ್ವಿ. ಸ್ಥಳೀಯವಾಗಿ ಎಲ್ಲ ರೀತಿಯಿಂದ ನೋಡಿ, ಸ್ಥಳೀಯವಾಗಿ ನಾನು ಅವ್ರ ಜೊತೆನೇ ಶಾಸಕನಾಗಿದ್ದೀನಿ. ಸಲ MLA ಎಲೆಕ್ಷನ್ ಎಂದೂ ಬಂದಿಲ್ಲ, ನಾವೇ ಹೆಸರು ಅಲ್ಲ. ಆ ದೇವರಿಬ್ಬರಿಗೆ ಅವರು ನಮಗೂ ಹೇಳಿರಲಿಲ್ಲ, ಅವ್ರ ನೀತಿ ನಮ್ಮ ವಿಚಾರ ದೇವರಿಬ್ಬರಿಗೆ ಬಹಳ ಮಂದಿ ಆಗ್ತದೆ ಆಸೆ ಗೊತ್ತಿದೆ. ಜಾತಿ ಸಮೀಕರಣದಲ್ಲಿ ಬದಲಾವಣೆ ಸ್ವಲ್ಪ ಮಾಡಲೇಬೇಕಾದಂಥ ಅನಿವಾರ್ಯ. ಅಭ್ಯರ್ಥಿಗಳ ಬಗ್ಗೆ ಬಿಡುಗಡೆ ನನಗೆ ಗೊತ್ತಿಲ್ಲ. ಇನ್ನು ನನ್ನ 17ನೇ ತಾರೀಕು ಅಂತ ಸಾಯಂಕಾಲ ಹಾಕ್ಬೋದು ಯಾವಾಗಾದ್ರೂ. ನೋಡಿ, ಈಗ ಇಲೆಕ್ಷನ್ ಕಮಿಷನ್ದವರು ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಮಾಡುವವರಿಗೆ ಏನೇನು ಪ್ರಕ್ರಿಯೆ